ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸನಾತನ ಧರ್ಮ ಅಂತಂದ್ರೇನು, ಆ 5 ನಿಯಮಗಳು ಯಾವುವು, ಆ 5 ನಿಯಮಗಳನ್ನ ಕಲಿತರೆ ಹಿಂದೂ ಪವಿತ್ರ ಧರ್ಮವಾಗುತ್ತೆ. ಹಿಂದೂ ಸನಾತನ ಧರ್ಮವನ್ನ ಯಾಕೆ ಮುಸಲ್ಮಾನರು ವಿರೋಧ ಮಾಡ್ಕೊಂಡು ಬಂದ್ರು, ಜೊತೆಗೆ ಹಿಂದೂ ಧರ್ಮದಲ್ಲಿದ್ದ ಕೆಲವೊಂದಿಷ್ಟನ್ನ ಇಸ್ಲಾಂ ಧರ್ಮ ಕದ್ದಿತ್ತು. ಅಷ್ಟು ಪವಿತ್ರವಾಗಿದೆ ನಮ್ಮ ಹಿಂದೂ ಧರ್ಮ. ಹಾಗಾದ್ರೆ ನೀವು ಕೂಡ ಹಿಂದೂ ಧರ್ಮದವರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮೂಲಕ ನಿಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ. ಅಂಡ್ ಈ ವಿಡಿಯೋದಲ್ಲಿ ಇಸ್ಲಾಂ ಧರ್ಮ ನಮ್ಮ ಹಿಂದೂ ಧರ್ಮದ ಬಗ್ಗೆ ಏನ್ ಕದ್ದು ಅಳವಡಿಸಿಕೊಂಡಿದೆ ಅದರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನ ಕೊಡ್ತೀವಿ. ಸನಾತನ ಧರ್ಮ ಪವಿತ್ರ ಧರ್ಮವಾಗಿದೆ, ಎಲ್ಲೂ ಕೂಡ ಅಪಚಾರ ಮಾಡೋದಕ್ಕೆ ಹೋಗ್ಬೇಡಿ. ಕಲಿಗಾಲ 100 ಕಾಲ ಪಾಪದ ಕಾಲ ಇದು. ಸೊ ಆದ್ದರಿಂದ ದೇವರ ಪೂಜೆ ಪುನಸ್ಕಾರ ದೇವಸ್ಥಾನಕ್ಕೆ ಹೋಗಿ ಮಾಡ್ಬೇಕಂತೇನಿಲ್ಲ, ಮನೆಯಲ್ಲೇ ಜೈ ಶ್ರೀರಾಮ್ ಜೈ ಶ್ರೀಕೃಷ್ಣ ಅಂತ ಅಂದ್ರೂ ಕೂಡ ನಿಮಗೆ ಪುಣ್ಯದ ದಾರಿ ತೋರಿಸತ್ತೆ ನಮ್ಮ ಹಿಂದೂ ಸನಾತನ ಧರ್ಮ. ಸೊ ಅಂಥ ಪುಣ್ಯ ಧರ್ಮದಲ್ಲಿ ನಾವೆಲ್ಲ ಹುಟ್ಟಿದೀವಿ, ಭರತ ಖಂಡದಲ್ಲಿ ನಾವೆಲ್ಲ ಹುಟ್ಟಿದೀವಿ, ನಾವೆಲ್ಲರೂ ಕೂಡ ಪುಣ್ಯವಂತರೆ. ಸೊ ವಿಡಿಯೋವನ್ನ ಶುರು ಮಾಡೋಣ ಬನ್ನಿ. ನಮ್ಮ ಪೂರ್ವಜರು ಇತಿಹಾಸವನ್ನ ರಾಮಾಯಣ, ಮಹಾಭಾರತ, ಮದ್ಭಾಗವತ, ಪುರಾಣ ಇತ್ಯಾದ ಗ್ರಂಥಗಳಲ್ಲಿ ಕೊಡಲಾಗಿದೆ. ಇದರಿಂದ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಪೃಥ್ವಿಯನ್ನ ಆಳುವ ಅಧಿಕಾರವು ಕೇವಲ ಸಾಧಕರಿಗೆ ಮಾತ್ರ ಇದೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತಂದಿದ್ದಾರೆ. ಸತ್ಯಯುಗದ ಅಂತ್ಯದಲ್ಲಿ ಅಹೋಂ ಭಾವ ನಾಶವಾಗುವುದರಿಂದ ಧರ್ಮದ 4 ಪಾದಗಳ ಪೈಕಿ 1 ಪಾದವು ನಾಶವಾಯಿತು ಮತ್ತು ಆ ಪ್ರಮಾಣದಲ್ಲಿ ಪೃಥ್ವಿಯ ಮೇಲಿನ ಕಾಲು ಭಾಗದಲ್ಲಿನ ಧರ್ಮಾಚರಣೆಯು ಲೋಪವಾಗಿ ಮುಕ್ಕಾಲು ಭಾಗದಲ್ಲಿ ಮಾತ್ರ ಧರ್ಮ ಉಳಿದುಕೊಂಡಿತು. ಆಮೇಲೆ ತ್ರೇತಾಯುಗ ಬಂತು, ಪುನಃ 1 ಪಾದವು ನಾಶವಾಗಿದ್ರಿಂದ ಅರ್ಧ ಪೃಥ್ವಿಯ ಮೇಲೆ ಮಾತ್ರ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಧರ್ಮಾಚರಣೆ ವ್ಯಕ್ತಿಗಳು ಉಳ್ಕೊಂಡ್ರು. ನಂತರ ದ್ವಾಪರ ಯುಗದ ಅಂತ್ಯದಲ್ಲಿ 3 ಪಾದಗಳು ಕ್ಷೀಣಿಸ್ತಾ ಇದ್ದುದರಿಂದ ಪೃಥ್ವಿಯ ಮೇಲೆ ಕಾಲು ಭಾಗ ಮಾತ್ರ ಧರ್ಮಾಚರಣೆಯ ವ್ಯಕ್ತಿಗಳು ಉಳಿದುಕೊಳ್ತಾರೆ. ನಂತರ ಕಲಿಯುಗ ಆರಂಭವಾಯಿತು. ಪಾಂಡವರ ನಾಶದಲ್ಲಿನ ಅರ್ಜುನನ ಮೊಮ್ಮಗನಾದ ಪರೀಕ್ಷಿತನು ಕಲಿಯುಗದಲ್ಲಿನ ಪ್ರಥಮ ರಾಜನಾದ. ಕಲಿಯುಗದ ಆ ಕಾಲದಲ್ಲಿಯೂ ಸಹ ಬ್ರಾಹ್ಮಣರಲ್ಲಿ ಸರ್ವಜ್ಞರನ್ನ ಮಾಡುವಷ್ಟು ಸಾಮರ್ಥ್ಯವಿತ್ತು. ಮುಂದೆ ಇತರೆ ಕಡೆಗಳೆಲ್ಲ ಸತ್ವ ಪ್ರಧಾನ ವೃತ್ತಿಯು ಕ್ಷೀಣಿಸಿ ಕೇವಲ ಭರತ ಭೂಮಿಯು ಮಾತ್ರ ಸಾಧನಾ ಭೂಮಿಯಾಗಿ ಉಳಿದುಕೊಂಡಿದ್ರಿಂದ ಅದು ಮಾತ್ರ ಪುಣ್ಯ ಭೂಮಿಯಾಗಿ ಉಳಿದುಕೊಂಡಿತು. ಆದ್ದರಿಂದ ಪಂಚಖಂಡ ಭೂಮಂಡಲದಲ್ಲಿ ಭರತಖಂಡದಲ್ಲಿ ಬಹಳ ಪುಣ್ಯ ಎಂದು ಶ್ರೀ ಗುರು ಚರಿತ್ರೆಯಲ್ಲಿ ಹೇಳಲಾಗಿದೆ. ಸದ್ಯದ ಕಾಲದಲ್ಲಿ ನಮ್ಮ ದೇಶಕ್ಕೆ ಭಾರತ ಮತ್ತು ಹಿಂದೂಸ್ತಾನ ಎಂಬ 2 ಶಬ್ದಗಳು ಸಮಾನಾರ್ಥಕ ಪದಗಳಾಗಿದ್ರೂ ಕೂಡ ಕಾಲದ ಅವಶ್ಯಕತೆಯಿಂದ ಹಿಂದೂಸ್ತಾನ ಎಂಬ ಹೆಸರೇ ನಮ್ಮ ದೇಶಕ್ಕೆ ಯೋಗ್ಯವಾಗಿದೆ. ಸೃಷ್ಟಿಯ ಉತ್ಪತ್ತಿಯ ಸಮಯದಲ್ಲಿ ಸತ್ಯಯುಗವಿತ್ತು. ಆಗ ದೇಶದ ಹೆಸರು ಧರ್ಮ ಅಂತ ಇತ್ತು. ಮುಂದೆ ಮಾನವನ ವೃತ್ತಿಯಲ್ಲಿ ಅವನತಿಯಾಗಿದ್ರಿಂದ ತ್ರೇತಾಯುಗದಲ್ಲಿ ಸಮಾಜ ಮತ್ತು ರಾಷ್ಟ್ರದಲ್ಲಿ ಸತ್ವಪ್ರಧಾನ ವೃತ್ತಿ ಜಾಗೃತವಾಗಿರುವ ದೃಷ್ಟಿಯಿಂದ ದೇಶದ ಹೆಸರು ವೇದ ಧರ್ಮ ಅಂತಾಯಿತು. ಮುಂದೆ ದ್ವಾಪರ ಯುಗದಲ್ಲಿ ಭಾರತ ಎಂಬ ಹೆಸರು ಬಂತು. ಕಲಿಯುಗದ ಆರಂಭದಲ್ಲಿ ಆರ್ಯವ್ರತ ಎಂಬ ಹೆಸರು ಬಂದು ಮುಂದೆ ಕಾಲದ ಅವಶ್ಯಕತೆ ಎಂದು ಇದೇ ಭೂಮಿಗೆ ಹಿಂದೂಸ್ತಾನ ಅಂತ ಹೆಸರು ಬಂತು. ಹಿಂದೂಸ್ತಾನ ಅನ್ನೋ ಹೆಸರು ಕಲಿಯುಗದ ಅಂತ್ಯದವರೆಗೂ ಮಾತ್ರ ಇರಬೇಕು ಅನ್ನೋದು ಧರ್ಮ ಪಂಡಿತರ ಆಶಯವಾಗಿತ್ತು. ಮೊದಲಿನ ಧರ್ಮ, ನಂತರ ವೇದ ಧರ್ಮ, ಅದರ ನಂತರ ಭಾರತ, ಆರ್ಯ ಧರ್ಮ ಮತ್ತು ಅದರ ನಂತರ ಹಿಂದೂ ಧರ್ಮ ಇವೆಲ್ಲ ಸಮಾನಾರ್ಥಕ ಶಬ್ದಗಳಾಗಿವೆ. ಇನ್ನು ಸನಾತನ ಧರ್ಮದ ನಿಯಮಗಳು ಯಾವುವು ಅಂತ ನೋಡೋದಾದ್ರೆ, ಸನಾತನ ಧರ್ಮದ ಜೀವನದ 5 ಅತ್ಯಮೂಲ್ಯ ನಿಯಮಗಳು ಅವುಗಳಂತಂದ್ರೆ ದಾನ, ಅರ್ಜನ, ಅಹಿಂಸಾ ಮತ್ತು ಸತ್ಯ. ತಪಸ್ಸು ಅಂದ್ರೆ ದೇವರಿಗೆ ಅಥವಾ ನಿಮ್ಮ ಕೆಲಸಕ್ಕೆ ನೀವು ನಿಮ್ಮನ್ನ ಸಮರ್ಪಿಸಿ. ದಾನ, ಕೈಯಲ್ಲಿದ್ದಾಗ ದಾನ ಮಾಡಿ. ಅಹಿಂಸಾ, ಯಾರಿಗೂ ಹಿಂಸೆ ಮಾಡಬೇಡಿ. ಅರ್ಜವ ಅಂತಂದ್ರೆ ನೇರವಾಗಿ ಮಾತಾಡಿ. ಸತ್ಯ ವ್ಯಾಖ್ಯಾನ, ಯಾವಾಗಲೂ ಸತ್ಯವನ್ನ ಹೇಳಿ ಅಂತ ಸನಾತನ ಧರ್ಮದಲ್ಲಿ ಹೇಳಲಾಗಿದೆ. ಇವು ಸನಾತನ ಧರ್ಮದ ಪ್ರಮುಖ ಉದ್ದೇಶಗಳಾಗಿದೆ. ಈ ನಿಯಮಗಳು ಜಾತಿ ಧರ್ಮವನ್ನ ಮೀರಿ ಎಲ್ಲರಿಗೂ ಅನ್ವಯಿಸುವಂತಿದೆ. ಅಲ್ಲದೆ ಸನಾತನ ಧರ್ಮ ದಯೆಯ ಮಹತ್ವವನ್ನ ಹೇಳುತ್ತೆ. ಯಾವುದೇ ಕೆಟ್ಟ ಕಾರ್ಯಗಳನ್ನ ಮಾಡಬೇಡಿ ಅನ್ನೋದು ಸನಾತನ ಧರ್ಮದ ಉದ್ದೇಶವಾಗಿದೆ. ಸನಾತನ ಎಂಬ ಶಬ್ದ ಭಗವದ್ಗೀತೆಯಲ್ಲಿ ಬಳಸಲಾಗಿದೆ. ಸನಾತನ ಅಂತಂದ್ರೆ ಆತ್ಮ ಎಂದರ್ಥ. ಶ್ರೀಕೃಷ್ಣನು ಅರ್ಜುನನಿಗೆ ಬದುಕಿನ ಸಾರವನ್ನ ತಿಳಿಸುವಾಗ ವಿಷಯಗಳು ಭಗವದ್ಗೀತೆಯ ಸಾರದಲ್ಲಿ ಇದೆ. ಸನಾತನ ಧರ್ಮ ಅನ್ನೋದು ಸತ್ಯದ ನಡೆ ಮತ್ತು ಅಹಿಂಸೆಗೆ ಒತ್ತು ಕೊಡಲಾಗಿದೆ. ಇನ್ನು ಭಗವದ್ಗೀತೆಯಲ್ಲಿ ಸನಾತನ ಧರ್ಮದ ಉಲ್ಲೇಖ ಇದ್ದು, ಭಗವದ್ಗೀತೆ ಕೂಡ ಎಲ್ಲಾ ಧರ್ಮಗಳನ್ನ ಮೀರಿ ಬದುಕಿನ ಮೌಲ್ಯಗಳನ್ನ ತಿಳಿಸುತ್ತೆ. ಹಾಗಾದ್ರೆ ಭಗವದ್ಗೀತೆಯಲ್ಲಿ ಹೇಳಿರುವ ಅಂಶಗಳು ಯಾವುವು ಅಂತಂದ್ರೆ, ತಪ್ಪಾಗಿ ಯೋಚಿಸುವುದೇ ಜೀವನದ ಸಮಸ್ಯೆ, ಸರಿಯಾದ ಜ್ಞಾನವೇ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ,
ಅಭಿವೃದ್ಧಿ ಹಾಗೂ ಬೆಳವಣಿಗೆಯಾಗಲು ನಿಸ್ವಾರ್ಥ ಒಂದೇ ದಾರಿ. ಧರ್ಮ ಸಂಸ್ಥಾಪನೆಗೆ ಭಗವಂತ ಅವತಾರ ಎತ್ತುತ್ತಾನೆ. ಅಹಂಕಾರದಿಂದ ಹೊರಬಂದು ಫಲದಾಸೆಯಿಲ್ಲದೆ ಕರ್ಮಗಳನ್ನ ಮಾಡಬೇಡ. ಮೊದಲು ನೀನ್ಯಾರು ಎಂಬುದನ್ನು ತಿಳಿದುಕೋ, ಪ್ರಯತ್ನ ಬಿಡಬೇಡ. ಇವೆಲ್ಲ ಬೋಧನೆಗಳು ನಿಮ್ಮ ಮನುಜರಿಗೆ ಅನ್ವಯವಾಗತ್ತೆ. ಎಲ್ಲ ಮನುಜರಿಗೆ ಅನ್ವಯವಾಗತ್ತೆ. ಆದ್ದರಿಂದ ಹೀಗೆ ಬದುಕಬೇಕು. ಆದ್ದರಿಂದ ಹೇಗೆ ಮನುಷ್ಯ ಬದುಕಬೇಕು ಅನ್ನೋದನ್ನ ಸನಾತನ ಧರ್ಮ ಮಾತ್ರ ಹೇಳುತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಃ ಪರಿತ್ರಾಣಾಯ ಸಾಧುನಂ ವಿನಾಶಯ ಚ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಧರ್ಮದ ಅವನತಿಯಾಗತ್ತೋ ಅಧರ್ಮದ ಉನ್ನತಿಯಾಗತ್ತೋ ಆಗ ನಾನು ಅವತಾರ ಎತ್ತುತ್ತೇನೆ. ಸಾಧುಗಳ ರಕ್ಷಣೆಗಾಗಿ, ದುಷ್ಟರ ವಿನಾಶಕ್ಕಾಗಿ ಮತ್ತು ಧರ್ಮದ ಸ್ಥಾಪನೆಗಾಗಿ ಪ್ರತಿಯುಗದಲ್ಲೂ ಅವತರಿಸುತ್ತೇನೆ ಅಂತ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕಲಿಯುಗ ಜಾಸ್ತಿ ಆಗ್ತಾ ಇದೆ, ದೇವರ ಅಪಮಾನವಾಗ್ತಾ ಇದೆ, ಅನ್ಯಾಯ ತಾಂಡವವಾಡ್ತಾ ಇದೆ. ಈ ಕಲಿಯುಗ ಈಗ 2032 ಒಳಗೆಯೇ ಅಂತ್ಯವಾಗತ್ತೆ. 2032 ನಂತರ ಕಲಿಯುಗ ಅಂತ್ಯವಾಗಿ ಸತ್ಯಯುಗ ಆರಂಭವಾಗತ್ತೆ ಅಂತ ಕೆಲವೊಂದಿಷ್ಟು ಜ್ಯೋತಿರ್ವಿಜ್ಞಾನಿಗಳು, ಕಾಲಜ್ಞಾನಿಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಆ ಭವಿಷ್ಯ ಈಗ ದಿನದಿನಕ್ಕೂ ನಿಜವಾಗ್ತಾ ಇದೆ. ಸನಾತನ ಧರ್ಮದಲ್ಲಿ ಈ ಕಲಿಯುಗ ಅಂತ್ಯದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನೇ ಹೇಳ್ತೀವಿ ನೋಡಿ. ಸನಾತನ ಧರ್ಮ ಅಂತಂದ್ರೆ ಏನು? ಅದೊಂದು ಧರ್ಮವೇ ಅಂತ ನೋಡೋದಾದ್ರೆ ಅಲ್ಲ. ಸನಾತನ ಧರ್ಮ ಅನ್ನೋದು ಬದುಕು ಹೇಗಿರಬೇಕು ಅಂತ ಹೇಳುವ ನಿಯಮ. ಈಗಿನ ಕಾಲದಲ್ಲಿ ನಿಯಮಗಳಂತಂದ್ರೆ ಪೊಲೀಸ್, ಕೋರ್ಟ್, ಸಂವಿಧಾನ ಅನ್ನೋದಾಗಿತ್ತು. ಆದರೆ ಆಗಿನ ಕಾಲದಲ್ಲಿ ಸನಾತನ ಧರ್ಮದಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನ ಹಾಕಲಾಗ್ತಿತ್ತು. ಆ ನಿಯಮಗಳು ಹೇಗಿರಬೇಕು ಅಂತ ಸನಾತನ ಧರ್ಮ ತಿಳಿಸ್ತಾ ಇತ್ತು. ಅಲ್ಲದೆ ಜಾತಿ ಧರ್ಮದ ಕಟ್ಟಳೆ ಮೀರಿ ಎಲ್ಲಾ ಮನುಜರಿಗೆ ಅನ್ವಯಿಸುವಂತಿತ್ತು. ಕಾಲಕಾಲಕ್ಕೆ ತಕ್ಕಂತೆ ಜನರು ತಮಗೆ ಬೇಕಾದಂತೆ ಈ ನಿಯಮಗಳನ್ನ ಬದಲಿಸಿಕೊಂಡು ಬಂದರು. ಅಷ್ಟು ಪವಿತ್ರವಾಗಿದೆ ನಮ್ಮ ಹಿಂದೂ ಸನಾತನ ಧರ್ಮ. ಧರ್ಮ ಗ್ರಂಥಗಳು ಮತ್ತು ಸಂತರು ಹೇಳಿದ ಭಾರತದ ಮಹತ್ವ. ನಮ್ಮ ಪೂರ್ವಜ ರಾಜರು ಸಂಪೂರ್ಣ ಪೃಥ್ವಿಯ ಮೇಲೆ ರಾಜ್ಯವನ್ನಾಳ್ತಾ ಇದ್ರು. ಅವರ ರಾಜಧಾನಿಯು ಸದ್ಯದ ಭಾರತದಲ್ಲಿಯೇ ಇತ್ತು. ಅದುವೇ ಇಂದ್ರಪ್ರಸ್ಥ. ಆದ್ದರಿಂದ ಜಗತ್ತಿನಲ್ಲಿ ಸುಖ ಶಾಂತಿ ನೆಲೆಸಬೇಕಾದ್ರೆ ಅದು ಭಾರತದಿಂದಲೇ ಪ್ರಾರಂಭವಾಗಬೇಕು. ಯಾಕಂದ್ರೆ ಈಗ ಕೇವಲ ಭಾರತ ಮಾತ್ರ ಧರ್ಮ ಕ್ಷೇತ್ರವಾಗಿ ಉಳಿದುಕೊಂಡಿದೆ. ಯಾವಾಗ ಭಾರತದ ನೈತಿಕತೆ ಪತನವು ಪರಮಾವಧಿಗೆ ತಲುಪುವುದು ಆಗ ಜಗತ್ತು ನಾಶವಾಗುವುದು ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ನಮ್ಮ ಶರೀರದ ಎಲ್ಲಾ ಭಾಗಗಳು ರೋಗಗಳಿಂದ ಸೊರಗಿ ಹೋದ್ರೂ ಎಲ್ಲಿಯವರೆಗೂ ನಮ್ಮ ಹೃದಯದಲ್ಲಿ ಮಿಡಿತವಿರುತ್ತೋ ಅಲ್ಲಿಯವರೆಗೂ ನಾವು ಉಳಿಯಬಹುದು. ಇಂತಹ ರೋಗಗ್ರಸ್ತ ಶರೀರದ ಅವಸ್ಥೆಯಾಗಿದೆ. ಇದನ್ನೇ ಧರ್ಮಗ್ಲಾನಿ ಅಂತ ಕರೀತಾರೆ. ಸದ್ಯದ ಭಾರತವು ವಿಶ್ವದ ಹೃದಯದ ಸ್ಥಾನದಲ್ಲಿ ವಿರಾಜಮಾನವಾಗಿದೆ ಮತ್ತು ಅದರಲ್ಲಿಯೂ ಕೂಡ ಸಂತರು ಮತ್ತು ಅವರ ಅಂತರಂಗ ಶಿಷ್ಯರು ಇವರೇ ಆ ಹೃದಯದ ಕ್ಷೀಣ ಮಿಡಿತವಾಗಿದ್ದಾರೆ. ಆದ್ದರಿಂದ ಈ ವಿಶ್ವರೂಪಿ ಶರೀರಕ್ಕೆ ಬಂದಿರುವ ಈ ಹೃದ್ರೋಗವು ಆ ಧರ್ಮನಿಷ್ಠರ ಮಾರ್ಗಾನುಸಾರ ಮತ್ತು ನಮ್ಮ ವೃತ್ತಿಯನ್ನ ಆದಷ್ಟು ಹೆಚ್ಚು ಸತ್ವ ಪ್ರಧಾನಗೊಳಿಸುವುದರಿಂದ ಮಾತ್ರ ಸುಧಾರಣೆಯಾಗತ್ತೆ. ಆಗಲೇ ವಿಶ್ವರೂಪಿ ದೇಹವು ಆರೋಗ್ಯಕರವಾಗತ್ತೆ ಅಂತ ಹೇಳಲಾಗಿದೆ. ಭಾರತ ಅನ್ನೋ ಶಬ್ದವು ಭಾ ಪ್ಲಸ್ ರಥ ಹೀಗೆ ರೂಪುಗೊಂಡಿದೆ. ಭಾ ಅಂದ್ರೆ ಆತ್ಮ ಮತ್ತು ರಥ ಅಂದ್ರೆ ಮಗ್ನ. ಆದುದರಿಂದ ಭಾರತ ಅಂದ್ರೆ ಎಲ್ಲಿ ಜನರು ಆತ್ಮಾನುಭಾವದಲ್ಲಿ ಮಗ್ನರಾಗಿರ್ತಾರೋ ಆ ಪ್ರದೇಶಕ್ಕೆ ಭಾರತ ಅಂತ ಕರೀತಾರೆ. ಇನ್ನು ಪಾಶ್ಚಿಮಾತ್ಯರು ವರ್ಣಿಸಿದ ಭಾರತದ ಮಹಾನತೆ. ಹಿಂದೂ ರಾಷ್ಟ್ರಕ್ಕೆ ತನ್ನದೇ ಆದ ಜಾಗತಿಕ ಮಿಷನ್ ಇದೆ. ವಿನಾಶದ ಅಂಚಿನಲ್ಲಿ ನಿಂತಿರುವ ಮನುಜ ಕುಲಕ್ಕೆ ಹಿಂದೂ ರಾಷ್ಟ್ರದ ಮೇಲೆ ಹೊರಿಸಿದೆ ಮತ್ತು ಆ ದೃಷ್ಟಿಯಿಂದ ಹಿಂದೂಸ್ತಾನದಲ್ಲಿ ವೈಚಾರಿಕ ಸಾಮರ್ಥ್ಯವನ್ನ ನಿರ್ಮಿಸುವುದು ಅಲ್ಲಿನ ಋಷಿ ಸಂಸ್ಥೆ ಜವಾಬ್ದಾರಿಯಾಗಿದೆ ಅಂತ ಹೀಗೆ ಅನೇಕ ಗುರೂಜಿಗಳು ತಮ್ಮ ಶಬ್ದಗಳಲ್ಲಿ ಘೋಷಿಸಿದ್ದಾರೆ. ಇಷ್ಟೇ ಅಲ್ಲದೆ ಭವಿಷ್ಯವನ್ನ ಅರಿಯುವ ಸಾಮರ್ಥ್ಯವಿರುವ ಕೆಲವು ಪಾಶ್ಚಾತ್ಯ ವಿಚಾರವಂತರು ಈ ರಾಷ್ಟ್ರದ ಜೀವನ ಕಾರ್ಯದ ಬಗ್ಗೆ ತಮ್ಮ ಕಲ್ಪನೆ ಮತ್ತು ಅಪೇಕ್ಷೆಯನ್ನ ನೇರವಾಗಿ ಸರಳ ಶಬ್ದದಲ್ಲಿಯೇ ಪ್ರಕಟಿಸಿದ್ದಾರೆ. ಹೊರಗಿನ ದೇಶದವರು ನಮ್ಮ ಭಾರತದ ಬಗ್ಗೆ ಮುಂದಿನ ಕಾಲಜ್ಞಾನವನ್ನ ಪಾಶ್ಚಿಮಾತ್ಯರೇ ಭಾರತದಲ್ಲಿ ನಮಗೆ ಇಂತಹ ಮನೋಧಾರಣೆ ಮತ್ತು ಚೇತರಿಕೆ ಕಾಣಿಸುತ್ತದೆ ಅಂತಂದ್ರೆ ಅದರ ಆಧಾರದಲ್ಲಿ ಮಾನವ ಜಾತಿಗೆ ಒಂದು ಕುಟುಂಬವೆಂದು ನಮ್ಮ ವಿಕಾಸ ಮಾಡಿಕೊಳ್ಳುವುದು ಸಾಧ್ಯವಾಗಬಹುದು. ಇಂದಿನ ಅಣುಯುಗದಲ್ಲಿ ಎಲ್ಲರೂ ಯುದ್ಧವನ್ನ ಮಾಡ್ತಿದ್ದಾರೆ. ಆದರೆ ಯುದ್ಧವನ್ನ ತಡೆಯುವ ಶಕ್ತಿ ಭಾರತಕ್ಕೆ ಮಾತ್ರ ಇದೆ ಅಂತ ಇತಿಹಾಸಕಾರರು ಆಗಲೇ ಬರೆದಿಟ್ಟಿದ್ದಾರೆ. ಇನ್ನು ಈ ಯುಗದ ಆರಂಭವು ಪಶ್ಚಿಮದ ಕಡೆ ಆಗಿದ್ದರೂ ಮನುಜ ಜಾತಿಯ ಆತ್ಮವಿನಾಶವಾಗುವ ಈ ಯುಗದ ಕೊನೆಯನ್ನ ತಡೆಗಟ್ಟದಿದ್ರೆ ಅದರ ಸಮಾಪ್ತಿ ಭಾರತದಿಂದಲೇ ಆಗತ್ತೆ.
ಸದ್ಯದ ಯುಗದಲ್ಲಿ ಪಾಶ್ಚಿಮಾತ್ಯ ತಂತ್ರಜ್ಞಾನವು ಜಗತ್ತನ್ನು ಭೌತಿಕ ಸ್ತರದಲ್ಲಿ ಒಂದಾಗಿಸಿದೆ. ಈ ಪಾಶ್ಚಿಮಾತ್ಯ ತಂತ್ರಜ್ಞಾನದಿಂದ ನಮ್ಮಲ್ಲಿ ಅಂತರವು ವಿನಾಶವಾಗ್ತಾಗಿದೆ. ಜಗತ್ತಿನ ಎಲ್ಲ ದೇಶಗಳು ಪರಸ್ಪರ ಅತ್ಯಂತ ಸಮೀಪ ಬಂದಿದ್ರೂ ಅದೇ ತಂತ್ರಜ್ಞಾನವು ಅವರನ್ನು ಅತ್ಯಂತ ವಿಧ್ವಂಸಕ ಶಸ್ತ್ರಗಳಿಂದ ಸುಸಜ್ಜಿತಗೊಳಿಸ್ತಾ ಇದೆ. ಆದರೆ ನಮ್ಮ ಭಾರತ ದೇಶ, ನಮ್ಮ ಸಂಸ್ಕೃತಿಯಿಂದಲೇ ನಾವು, ನಮ್ಮ ಧರ್ಮದಿಂದಲೇ ನಾವು ನಮ್ಮ ದೇಶವನ್ನು ಉಳಿಸ್ಕೊಳ್ಳಬಹುದು ಅಂತ ಅಂದೇ ಪಾಶ್ಚಿಮಾತ್ಯ ಕಾಲಜ್ಞಾನಿಗಳು ಬರೆದಿಟ್ಟಿದ್ದಾರೆ. ಇನ್ನು ಸಂಪತ್ತು, ಶಕ್ತಿ ಮತ್ತು ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿರುವಂತಹ ದೇಶ ಯಾವುದು ಅಂತ ನಮಗೆ ಹೇಳಿದ್ರೆ ಅದು ಭಾರತದ ಹೆಸರೇ ಬರುತ್ತೆ. ಯಾವಾಗ ದೇಶದಲ್ಲಿನ ಜನರು ತಮಗೆ ದೊರೆತ ಬಹಳಷ್ಟು ಉತ್ಕೃಷ್ಟ ಈಶ್ವರಿ ಕೊಡುಗೆಗಳ ಪರಿಪೂರ್ಣ ವಿಕಾಸವನ್ನ ಮಾಡ್ತಾರೆ, ಜೀವನದಲ್ಲಿನ ಜಟಿಲ ಸಮಸ್ಯೆಗಳ ಮೇಲೆ ಆಳವಾದ ಚಿಂತನೆಗಳನ್ನ ಮಾಡಿ ಕೆಲವು ಸಮಸ್ಯೆಗಳ ಮೇಲೆ ಅಂತಹ ಉಪಾಯಗಳನ್ನ ಹುಡುಕ್ತಾರೆ, ಆವಾಗಲೇ ಎಲ್ಲರೂ ಕೂಡ ಉದ್ಧಾರ ಆಗ್ತಾರೆ ಅಂತ ಹೇಳಿದ್ದಾರೆ. ನಿಮಗೇನನ್ಸುತ್ತೆ ಈ ಸನಾತನ ಧರ್ಮ ಮತ್ತು ಕಲಿಯುಗ ಅಂತ್ಯದ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಜೈ ಶ್ರೀರಾಮ್.